ನಮಸ್ಕಾರ. ನಮ್ಮ ಬ್ರೈನಿನ ಆರ್ಕಿಟೆಕ್ಚರಿನ ಒಂದು ಬೇಸಿಕ್ ಯೂನಿಟ್ಟೇ ನ್ಯೂರಾನ್. ಇಂಥ ಲಕ್ಷಾಂತರ ಕೋಟ್ಯಾಂತರ ನ್ಯೂರಾನ್ಗಳು ಸೇರ್ತಾ ಬೇರ್ಪಡ್ತಾ ಅಂದರೆ ಮೇಕ್ ಆ್ಯಂಡ್ ಬ್ರೇಕ್ ಈ ಪಾಲಿಸಿಯಲ್ಲಿ ಆಗುವಂತಹ ಕಾಂಪ್ಲೆಕ್ಸ್ ನೆಟ್ವರ್ಕೇ ನಮ್ಮ ಬ್ರೈನಿನ ನ್ಯೂರಲ್ ನೆಟ್ವರ್ಕ್. ಇಂತಹ ಕಾಂಪ್ಲೆಕ್ಸ್ ಆರ್ಕಿಟೆಕ್ಚರನ್ನು ಹೋಲುವ ಕಲಿಕಾ ವಿಧಾನವೇ ಡೀಪ್ ಲರ್ನಿಂಗ್. ಈಗ ನಾವು ಒಬ್ಬ ವ್ಯಕ್ತಿನ ಯಾವತ್ತಾದರೂ ನೋಡಿದ್ರೆ, ಹೊಸದಾಗಿ ಮೊದಲನೇ ಸಲ ನೋಡಿದ್ರೂ ಕೂಡ ಅವರ ಫೇಶಿಯಲ್ ಫೀಚರ್ಸ್ ರೆಕಗ್ನೈಸ್ ಮಾಡ್ತೀವಿ. ಮುಂದೊಂದು ದಿನ ಯಾವತ್ತೋ ಅವ್ರು ನಮ್ಗೆ ವಾಪಸ್ ಸಿಕ್ಕಿದಾಗ ಆ ಫೀಚರ್ಸ್ ನೆನ್ಪಿಟ್ಕೊಂಡಿರೋದ್ರ ಮೂಲಕ ನಾವು ಅವರನ್ನ ಗುರುತಿಸ್ತೀವಿ. ಇಂತಹ ಕಾಂಪ್ಲೆಕ್ಸ್ ಟಾಸ್ಕ್ ಅಲ್ಲಿ ಏನಾಗುತ್ತೆ ಅಂದ್ರೆ, ಹೊರಮುಖವಾಗಿ ಕಾಣುವ ಫೀಚರ್ಸ್ ಮಾತ್ರ ಅಲ್ಲ, ಇನ್ನೂ ಡೀಪ್ ಆಗಿ ಫೀಚರ್ ಅನಾಲಿಸಿಸ್ ನಮಗೆ ಬೇಕಾಗುತ್ತೆ. ಅಂದರೆ ಲೇಯರ್ ಬೈ ಲೇಯರ್ ಫೀಚರ್ ಅನಾಲಿಸಿಸ್ ಮತ್ತು ಕಾಂಪಿಟೇಷನ್ಸ್ ಆಗಬೇಕಾಗತ್ತೆ. ಈಗ ಒಂದು ಫೇಶಿಯಲ್ ರೆಕಗ್ನಿಷನ್ ಎಕ್ಸಾಂಪಲಲ್ಲಿ ಲೇಯರ್ 1ನಲ್ಲಿ ಬರೀ ಈ ಎಡ್ಜಸ್ ಲೈನ್ಸನ್ನು ಐಡೆಂಟಿಫೈ ಮಾಡೋದು, ಲೇಯರ್ 2ನಲ್ಲಿ ಎಡ್ಜಸ್ ಲೈನ್ಸಿಂದ ಮೀನಿಂಗ್ಫುಲ್ ಶೇಪ್ಸ್ ಡ್ರಾ ಆಗುತ್ತೆ, ಲೇಯರ್ 3ನಲ್ಲಿ ಈ ಶೇಪ್ಸಿಂದ ಕಣ್ಣು, ಮೂಗು, ಬಾಯಿ ಈ ಆಕಾರಗಳು ಡ್ರಾ ಆಗುತ್ತೆ, ಲೇಯರ್ 4ಅಲ್ಲಿ ಇವೆಲ್ಲವನ್ನ ಒಗ್ಗೂಡಿಸಿ ಫೇಸ್ ರೆಕಗ್ನಿಷನ್ ಆಗುತ್ತೆ. ಅಂದರೆ ನಮಗೊಂದು ಪ್ರಿಡಿಕ್ಷನ್ ಸಿಗುತ್ತೆ. ಇಂಥ ಮಾದರಿಯ ನೆಟ್ವರ್ಕನ್ನೇ ನಾವು ಡೀಪ್ ನ್ಯೂರಲ್ ನೆಟ್ವರ್ಕ್ ಅಂತ ಕರಿತೀವಿ. ಈ ಔಟ್ಪುಟ್ ಪ್ರಿಡಿಕ್ಷನ್ ಏನು ಬಂತಲ್ಲ, ಇದರಲ್ಲಿ ಎರರ್ ಇರ್ಬೋದು. ಅಂದರೆ ಆ್ಯಕ್ಚುಯಲ್ ಔಟ್ಪುಟ್ಗೂ ಪ್ರಿಡಿಕ್ಟೆಡ್ ಔಟ್ಪುಟ್ಗೂ ಎರರ್ ಇರ್ಬೋದು. ಇಂಥ ಎರರನ್ನು ಫೇಮಸ್ ಬ್ಯಾಕ್ ಪ್ರಾಪಗೇಷನ್ ಆಲ್ಗಾರಿದಮ್ ಯೂಸ್ ಮಾಡೋದ್ರ ಮೂಲಕ ಡೀಪ್ ನ್ಯೂರಲ್ ನೆಟ್ವರ್ಕ್ಸಲ್ಲಿ ರಿಮೂವ್ ಮಾಡಲಾಗುತ್ತೆ ಆದಷ್ಟು ಮಟ್ಟಿಗೆ. ಅಂದರೆ ಈ ಎರರನ್ನು ಬ್ಯಾಕ್ ಪ್ರಾಪಗೇಟ್ ಮಾಡಲ್ಪಡುತ್ತೆ. ಲೇಯರ್ ಬೈ ಲೇಯರ್ ಕಾಂಪಿಟೇಷನಲ್ ಅಡ್ಜಸ್ಟ್ಮೆಂಟ್ಸ್ ಮಾಡ್ತಾ ಆ ಎರರನ್ನು ಕಡಿಮೆ ಮಾಡಲ್ಪಡುತ್ತೆ. ಈ ಥರ ಹಲವಾರು ಟ್ರಯಲ್ಸಿಂದ ಮಾಡಲ್ಪಟ್ಟಿರುವ ಒಂದು ನೆಟ್ವರ್ಕೇ ಡೀಪ್ ನ್ಯೂರಲ್ ನೆಟ್ವರ್ಕ್. ನಮ್ಮ ವಾಯ್ಸ್ ಅಸಿಸ್ಟೆನ್ಸ್ ಆದ ಸಿರಿ, ಗೂಗಲ್, ಅಲೆಕ್ಸಾ, ಇಮೇಜ್ ಜನರೇಷನ್ ಟೂಲ್ಸ್ ನಾವೇನೀಗ ಯೂಸ್ ಮಾಡ್ತೀವಿ, ChatGPT ಅಂತ LLMs, ಇವೆಲ್ಲ ಡೀಪ್ ನ್ಯೂರಲ್ ನೆಟ್ವರ್ಕ್ಸ್ನ ತುಂಬ ಬಳಕೆ ಮಾಡ್ತವೆ. ಅಂದ ಹಾಗೆ ಈ ನ್ಯೂರಲ್ ನೆಟ್ವರ್ಕ್ ಏನಿದೆಯಲ್ಲ, ನಮ್ಮ ಬ್ರೈನಿನ ಒಂದು ಸಿಂಗಲ್ ಯೂನಿಟ್, ಇದರ ಫಂಕ್ಷನ್ ಕೂಡ ತುಂಬ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸಿಂದ ಕೂಡಿದೆ. ಇದ್ರ ಬಗ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಮಾತಾಡೋಣ. ಥ್ಯಾಂಕ್ ಯು.